ಗುಡಿಬಂಡೆ ತಾಲೂಕಿನ ಐತಿಹಾಸಿಕ ಅಸ್ತಿತ್ವ, ಆಡಳಿತಾತ್ಮಕ ಮಹತ್ವ ಹಾಗೂ ಜನರ ಅನುಕೂಲತೆಯನ್ನ ಪರಿಗಣಿಸಿ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ಉರ್ದು ಸಾಹಿತ್ಯ ಪರಿಷತ್ ಗುಡಿಬಂಡೆ ಘಟಕ ಮನವಿ ಸಲ್ಲಿಸಿದೆ. ಹೋಬಳಿ ಮತ್ತು ನಗರಿಗರ ಹೋಬಳಿ ಸೇರಿಸಿ ಕಂದಾಯ ವೃತ್ತವನ್ನು ವಿಸ್ತರಿಸಿಕೊಡುವ ಬಗ್ಗೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಆಳಿದರೆಂದು ಮಾಹಿತಿ ಇದೆ. ಇವರ ಆಳ್ವಿಕೆಯಲ್ಲಿ ಅಮಾನಿ ಬೈರಸಾಗರ ಕೆರೆ, ಸುರಸತ್ಮಗಿರಿ ಬೆಟ್ಟ ಹಾಗೂ ಸುತ್ತಮುತ್ತಲಿನ ಸ್ಕಂದಗಿರಿ, ವಿದ್ಯಾಗಿರಿ, ಏರುಗಿರಿ, ವರಹಗಿರಿ ಬೆಟ್ಟಗಳ ಸುತ್ತಮುತ್ತಲ ಪ್ರದೇಶಗಳನ್ನು ಆಳ್ವಿಕೆ ಮಾಡಿದ್ದಾರೆಂಬ ಇತಿಹಾಸ ಸೂಚಿಸುತ್ತದೆ. ಪುರಾತನ ಇತಿಹಾಸವುಳ್ಳ ಗುಡಿಬಂಡೆಯು ಸ್ವಾತಂತ್ರ್ಯದ ನಂತರ 1962ನೇ ಇಸವಿಯ ನಡೆದ ವಿಧಾನಸಭಾ ಕ್ಷೇತ್ರ ಚುನಾವಣೆಯಿಂದ ಇಂದಿನವರೆಗೂ ಬಾಗೇಪಲ್ಲಿ ತಾಲೂಕಿಗೆ ಗುಡಿಬಂಡೆ ತಾಲೂಕನ್ನು ಸೇರಿಸಿ ಚುನಾವಣೆ ನಡೆಸಿರುತ್ತಾರೆ. ಪರಿಷತ್ನ ಅಧ್ಯಕ್ಷರಾದ ಮೊಹಮ್ಮದ್ ನಾಸಿರ್ ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ಗುಡಿಬಂಡೆ ತಾಲೂಕು 1962ರಿಂದ ಪ್ರತ್ಯೇಕ ತಾಲೂಕಾಗಿ ಕಾರ್ಯನಿರ್ವಹಿಸುತ್ತಿದ್ದು 145ಕ್ಕೂ ಹೆಚ್ಚು ಹಳ್ಳಿಗಳು, 8 ಗ್ರಾಮ ಪಂಚಾಯಿತಿಗಳು ಹಾಗೂ 2 ಹೋಬಳಿಗಳನ್ನು ಒಳಗೊಂಡಿದೆ ಎಂದು ತಿಳಿಸಲಾಗಿದೆ. ಇತ್ತೀಚೆಗೆ ತಾಲೂಕು ಗಡಿಗಳ ಪುನರ್ವಿಂಗಡಣೆ ಹಾಗೂ ಕೆಲವು ಗ್ರಾಮಗಳನ್ನು ಬೇರೆ ತಾಲೂಕುಗಳಿಗೆ ಸೇರಿಸುವ ಕುರಿತು ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರಲ್ಲಿ ಆತಂಕ ಉಂಟಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ತುಂಬಾ ಸಮಸ್ಯೆ ಆಗ್ತಾ ಇದೆ. ನಮಗೆ ಏನು ಇವತ್ತು ಪ್ರತ್ಯೇಕ ವಿಧಾನಸಭಾ ಹೋರಾಟ ಸಮಿತಿಯನ್ನು ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂತ ಬಂದಿದ್ದು, ಈ ಹೋರಾಟ ಸಮಿತಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವುದು ಏನಂದ್ರೆ, ಇದನ್ನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ವಿಧಾನಸಭಾ ಮಾಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಈ ಆಯುಧದಿಂದ ಇವತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ನಮ್ಮ ಶಾಸಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇದಕ್ಕೆ ಬೆಂಬಲ ಕೊಟ್ಟು ಇದು ಪ್ರತ್ಯೇಕ ವಿಧಾನಸಭೆ ಮಾಡಲೇಬೇಕಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಸಮಿತಿಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗುಡಿಬಂಡೆ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಗ್ರಾಮಗಳನ್ನು ಬೇರೆ ತಾಲೂಕುಗಳಿಗೆ ವರ್ಗಾಯಿಸುವುದರಿಂದ ಸಾರ್ವಜನಿಕರಿಗೆ ಆಡಳಿತಾತ್ಮಕ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹಲವು ದಶಕಗಳಿಂದ ತಾಲೂಕು ಕೇಂದ್ರದೊಂದಿಗೆ ಬೆಸೆದುಕೊಂಡಿರುವ ಗ್ರಾಮಗಳ ಜನರು ಸರ್ಕಾರಿ ಸೇವೆ, ದಾಖಲೆ ಕಾರ್ಯಗಳು ಹಾಗೂ ಇತರೆ ಆಡಳಿತಾತ್ಮಕ ಸೇವೆಗಳಿಗಾಗಿ ಗುಡಿಬಂಡೆಯನ್ನೇ ಅವಲಂಬಿಸಿದ್ದಾರೆ. ತಾಲೂಕಿನ ಭೌಗೋಳಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಏಕತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಸ್ಥಳೀಯ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಗುಡಿಬಂಡೆ ತಾಲೂಕಿನ ಅಸ್ತಿತ್ವ ಹಾಗೂ ಹಿತಾಸಕ್ತಿಯನ್ನು ಕಾಪಾಡುವಂತೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪರಿಷತ್ ಆಗ್ರಹಿಸಿದೆ. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಸುಮಾರು ವರ್ಷಗಳ ಇತಿಹಾಸ ಇರುವ ಗುಡಿಬಂಡೆ ತಾಲೂಕನ್ನು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಗುಡಿಬಂಡೆ, ನಗರಿಗೆರೆ, ಮಂಡಿಕಲ್ ಹೋಬಳಿಯನ್ನು ಸೇರಿಸಿಕೊಂಡು ಈ ಒಂದು ಭಾಗಕ್ಕೆ ವಿಶೇಷವಾಗಿ ಅಭಿವೃದ್ಧಿ ಹೊಂದಲು ನಮ್ಮ ಗುಡಿಬಂಡೆ ತಾಲೂಕನ್ನು ಪ್ರತ್ಯೇಕ ವಿಧಾನಸಭಾವನ್ನಾಗಿ ರಚನೆ ಮಾಡಲು ವಿಧಾನಸಭಾ ಕ್ಷೇತ್ರ ಹೋರಾಟದಿಂದ ಮತ್ತು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಹಾಗೂ ಎಲ್ಲ ಹೋರಾಟಗಾರರಿಂದ ಏನು ಇವತ್ತು ಕಚೇರಿ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ಸುಮಾರು ವರ್ಷಗಳಿಂದ ನಮ್ಮನ್ನ ಕಡೆಗಣಿಸಿದ್ರು ನಮ್ಮ ತಾಲೂಕನ್ನ. ಇದನ್ನ ನಮಗೆ ಗುಡಿಬಂಡೆ ಕ್ಷೇತ್ರ ಮಾಡಬೇಕು. ನಮ್ಮ ತಾಲೂಕು ಬರುವಂತ ಸೌಲಭ್ಯಗಳೆಲ್ಲ ನಮ್ಗೆ ಒದಗಿಸಬೇಕು. ಇಲ್ಲಿ ಶಿಕ್ಷಣ ಆಗಲಿ, ರೈತರಿಗಾಗಿ ಪ್ರತಿಯೊಂದು ಇಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಈ ಮುಖಾಂತರ ನಾವು ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಈ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಪತ್ರ ಕಳಿಸ್ತಾ ಇದ್ವಿ. ಕೂಡಲೇ ನಮ್ಮ ತಾಲೂಕಿನ ಕ್ಷೇತ್ರ ಮಾಡಬೇಕಾದ್ರೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಸರ್ ಅವರು ಇವಾಗ ಏನು ಮನವಿ ಪತ್ರ ಅಂದರೆ, ನಮಗೆ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಬೇಕಂತ ಹೇಳ್ಬಿಟ್ಟು ಮನವಿ ಪತ್ರ ಕೊಡ್ತಾ ಇದ್ವಿ. ಇದು ಉದ್ದೇಶ ನಾನು ಮಾತನಾಡೋದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಉರ್ದು ಸಾಹಿತ್ಯ ಪರಿಷತ್ ಅವರ ಕಡೆಯಿಂದ ಈ ಒಂದು ತಾಲೂಕು ಆಫೀಸಿಗೆ ತಹಶೀಲ್ದಾರ್ ಅವರಿಗೆ ಗುಡಿಬಂಡೆ ತಾಲೂಕು ಕಂದಾಯ ವೃತ್ತಕ್ಕೆ ಮಂಡಿಕಲ್ ಹೋಬಳಿ ಮತ್ತು ನಗರಿಕೆರೆ ಹೋಬಳಿಗಳನ್ನು ಕಂದಾಯ ವೃತ್ತವನ್ನು ಸೇರಿಸಿ ಗುಡಿಬಂಡೆ ತಾಲೂಕನ್ನು ವಿಸ್ತರಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತೀರಾ. ಈ ಮನವಿ ಪತ್ರವನ್ನು ತಹಶೀಲ್ದಾರ್ ಪರವಾಗಿ ಶಿರಸ್ತೇದಾರರಾದ ನಟರಾಜ್ ನಾನು ಸ್ವೀಕಾರ ಮಾಡಿರ್ತೀನಿ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು.